ಎಲ್ಲ ವಿದ್ಯಾರ್ಥಿಗಳಿಗೂ 10ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಪಾಠವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠಕ್ಕೆ ಆತ್ಮೀಯವಾದ ಸ್ವಾಗತ. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ equations. Before going to study this chapter, it is better to know the difference between the physical and the chemical changes. ಈ ಪಾಠ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಭೌತ ಬದಲಾವಣೆಗಳಂದ್ರೇನು ಮತ್ತು ರಾಸಾಯನಿಕ ಬದಲಾವಣೆಗಳಂದ್ರೇನು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾಕೆಂದರೆ ನಮಗೆ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು ಅಂತ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಮಗೆ ಈ ಡಿಫ್ರೆನ್ಸ್ ಗೊತ್ತಿರಬೇಕು. ಕೆಮಿಕಲ್ ರಿಯಾಕ್ಷನ್, ಕೆಮಿಕಲ್ ಚೇಂಜಸ್ ಅಂದ್ರೇನು, ಫಿಸಿಕಲ್ ಚೇಂಜಸ್ ಅಂದ್ರೇನು ನೋಡೋಣ ಬನ್ನಿ. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಫಿಸಿಕಲ್ ಚೇಂಜಸ್ ಆ್ಯಂಡ್ ಕೆಮಿಕಲ್ ಚೇಂಜಸ್? ಹಿಯರ್ ಈಸ್ ಅ ಸ್ಲೈಡ್. ಇಲ್ಲೊಂದು ಸ್ಲೈಡ್ ಇದೆ. ಈ ಸ್ಲೈಡಲ್ಲಿ ನಾನು ನಿಮಗೆ ಫಿಸಿಕಲ್ ಚೇಂಜಸ್ಸು ಮತ್ತು ಕೆಮಿಕಲ್ ಚೇಂಜಸ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನು ಸರ್ ಫಿಸಿಕಲ್ ಚೇಂಜ್ ಅಂದರೆ? ಸೊ ಫಿಸಿಕಲ್ ಚೇಂಜ್ ಅಂದರೆ ಒಂದು ಸಣ್ಣ ಹಾಳೆಯನ್ನು ಇಟ್ಕೊಂಡು ಫಿಸಿಕಲ್ ಚೇಂಜನ್ನು ಮತ್ತು ಕೆಮಿಕಲ್ ಚೇಂಜನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒರಿಜಿನಲ್ಲಾಗಿ ಒಂದು ಹಾಳೆ ತೊಗೊಂಡಿದ್ದೀನಿ. ಈಗ ಬದಲಾವಣೆ ಆಗೋಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಪೇಪರ್ ಇದೆ. ಈಗ ಇದನ್ನು ಬದಲಾಯಿಸ್ತೀನಿ. ನಾವು ಏನು ಬದಲಾಯಿಸ್ತೀನಿ? ಈಗ ಇದು ಒಂದು 10 ಸೆಂಟಿಮೀಟ್ರ್ ಅಗಲ ಇದೆ, ಒಂದು 10 ಸೆಂಟಿಮೀಟ್ರ್ ಉದ್ದ ಇದೆ. ಹೌದಾ? ಅಗಲ ಇದೆ ಮತ್ತು ಉದ್ದ ಇದೆ. ಸೊ ಐ ಹ್ಯಾವ್ ಅ ಪೀಸ್ ಆಫ್ ಪೇಪರ್ ವಿತ್ 10 ಸೆಂಟಿಮೀಟರ್ ಲೆಂತ್ ಆ್ಯಂಡ್ 10 ಸೆಂಟಿಮೀಟರ್ ವಿಡ್ತ್. ಸೊ ಇದು ಪೇಪರ್. ಬಿಫೋರ್ ಚೇಂಜ್ ಏನು ಬದಲಾವಣೆ ಆಗಿಲ್ಲ. ಈಗ ನಾನು ಒಂದು ಪೇಪರ್ ತೊಗೊಂಡಿದ್ದೀನಿ, ಅದರ ಅಳತೆ ಈಗಿದೆ. ಈಗ ನಾನು ಏನು ಮಾಡ್ತೀನಿ? ಒಂದು ಪ್ರೋಸೆಸ್, ಒಂದು ಕ್ರಿಯೆ ಒಳಪಡಿಸ್ತೀನಿ, ಒಂದು ಬದಲಾವಣೆ ಮಾಡ್ತೀನಿ. ಏನು ಬದಲಾವಣೆ ಮಾಡ್ತೀನಿ? ಐ ವಿಲ್ ಟೇಕ್ ಎ ಸೀಸರ್ ಆ್ಯಂಡ್ ಕಟ್ ಇಟ್ ಇಂಟು 2 ಪೀಸಸ್. ಅದನ್ನು 2 ಪೀಸಾಗಿ ತುಂಡು ಮಾಡ್ತೀನಿ. ತುಂಡು ಮಾಡಿದ ಮೇಲೆ ಈ ಪೀಸನ್ನು ಏನಂತ ಕರಿತೀವಿ? ಸ್ಟಿಲ್ ವಿ ಕಾಲ್ ಇಟ್ ಆ್ಯಸ್ ಎ ಪೇಪರ್. ಈಗಲೂ ಇದು ಪೇಪರೇ. ಮತ್ತು ಹಂಗಾರೆ ಈ ತುಂಡು ಇಟ್ ಈಸ್ ಆಲ್ಸೋ ಎ ಪೇಪರ್. ಸೊ ಇಲ್ಲಿ ಒಂದು ಬದಲಾವಣೆ ಆಯಿತು. ಸೊ ಚೇಂಜ್ ಮೀನ್ಸ್ ಬದಲಾವಣೆ. ಇಲ್ಲೊಂದು ಚೇಂಜ್ ಆಗಿದೆ. ಆದರೆ ಚೇಂಜ್ ಆದಮೇಲೆ ಏನಾಗಿದೆ? ಸೊ ಒರಿಜಿನಲಿ ಚೇಂಜ್ ಆಗೋಕ್ಕಿಂತ ಮುಂಚೆ, ಆ ಬದಲಾವಣೆ ನಡೀಲಿಕ್ಕಿಂತ ಮುಂಚೆ ಇದ್ದಂಥ ಒರಿಜಿನಲ್ ವಸ್ತು ಯಾವುದಿತ್ತು? ಪೇಪರ್. ಸೊ ಬದಲಾವಣೆಗಿಂತ ಮುಂಚೆ ಇದ್ದಂಥ ವಸ್ತು ಪೇಪರ್. ಬದಲಾವಣೆ ಆದ ನಂತರ ಅಂದರೆ ನಾನು ಕಟ್ ಮಾಡಿ ಮೇಲೆ ಬಂದಂಥ ರಿಸಲ್ಟ್, ಔಟ್ಪುಟ್, ಪ್ರಾಡಕ್ಟು ಕೂಡ ಏನಾಗಿದೆ? ಪೇಪರೇ ಆಗಿದೆ. ಆದರೆ ಸೈಜ್ ಚೇಂಜ್ ಆಗಿದೆ ಅಷ್ಟೇ. ಏನು ಚೇಂಜ್ ಆಗಿದೆ? ಸೈಜ್ ಚೇಂಜ್ ಆಗಿದೆ. ಒರಿಜಿನಲ್ ಇದ್ದಂಥ ಪೇಪರಿನ ಸೈಜ್ ಎಷ್ಟು? 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ. ಆದರೆ ಈಗ ಕಟ್ಟಾದ್ಮೇಲೆ ಬಂದಿರೋ ಪೇಪರಿನ ಸೈಜು 5 ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಉದ್ದ, 5 ಸೆಂಟಿಮೀಟ್ರ್ ಅಗಲ. ಆದರೆ ರಿಸಲ್ಟ್ ಏನಾಗಿದೆ? ಎರಡರಲ್ಲೂ ಇರೋದು ಪೇಪರೇ. ಸೊ ಫಿಸಿಕಲ್ ಚೇಂಜಸ್ ಅಂತ ಹೇಳಿದ್ರೆ, ಚೇಂಜಸ್ ಅಂದರೆ ಬದಲಾವಣೆ. ಆ ಬದಲಾವಣೆ ಅಂದರೆ ಒಂದು ಪೇಪರ್ ಇದೆ. ಆ ಪೇಪರ್ನ ನಾನು 2 ಕಟ್ ಮಾಡಿದೆ, 2 ಪೀಸಾಗಿ ಕಟ್ ಮಾಡಿದೆ. ಈ ಕಟ್ ಮಾಡಿ ಮೇಲೆ ಬಂದಿರೋಂಥ ರಿಸಲ್ಟ್, ಬದಲಾವಣೆ ಅಂದರೆ ಏನು? ಇಷ್ಟು ಅಗಲ ಇತ್ತು, ಒಂದೇ ಪೇಪರ್ ಇತ್ತು. ಈಗ ಎಷ್ಟಾಯಿತು? ಬದಲಾವಣೆ ಆದಮೇಲೆ ಎಷ್ಟು ಪೇಪರ್ ಆಯಿತು? 2 ಪೇಪರ್ ಆಯಿತು. ಆದರೆ ಕೊನೆಗೂ ಇದನ್ನು ಹರಿದಿರೋವಂಥ ಪೀಸಸ್ನ ಏನಂತ ಕರಿತಿದ್ದೀನಿ? ಈಗಲೂ ಪೇಪರ್ ಅಂತಲೇ ಕರಿತಾ ಇದ್ದೀನಿ. ಯಾಕೆ? ವಸ್ತು ಬದಲಾಗಿಲ್ಲ, ಪೇಪರೇ ಇರೋದು. ಮತ್ತು ಬದಲಾಗಿರೋದೇನು? ಒಂದು ಪೂರ್ತಿ ಪೇಪರ್ ಇತ್ತು, ಪೂರ್ತಿ ಹಾಳೆ ಇತ್ತು. ಅದನ್ನು ನಾನು ಕಟ್ ಮಾಡಿದೆ, 2 ಪೀಸ್ ಆಯ್ತು ಅಷ್ಟೇ. ಈಗ ಮುಂಚೆ ಇದ್ದಿದ್ದು ಪೇಪರ್, ಕಟ್ಟಾದ್ಮೇಲೆ ನನ್ನ ಹತ್ರ ಉಳಿದಿರೋ 2 ಪೀಸಸ್ಸು ಕೂಡ ಪೇಪರೇ ಅಲ್ವಾ? ಅದು ಹಂಗಾರೆ ಬದಲಾಗಿರೋದೇನು? ಸೈಜ್ ಆಫ್ ದ ಪೇಪರ್. ಪೇಪರಿನ ಗಾತ್ರ ಮಾತ್ರ ಬದಲಾಗಿದೆ, ಪೇಪರಿನ ಗಾತ್ರ. ಆದರೆ ಒರಿಜಿನಲ್ನ ಬದಲಾವಣೆ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಇದ್ದಿದ್ದು ಪೇಪರು, ಬದಲಾವಣೆ ಮಾಡಿದ ಮೇಲೂ ನನ್ನ ಹತ್ರ ಇರೋದು ಪೇಪರೇ, ಪೀಸಸ್ ಆಫ್ ಪೇಪರ್. ಅಂದರೆ ಇಲ್ಲಿ ಒಂದು ಬದಲಾವಣೆ ಆದಾಗ ಬದಲಾವಣೆಗಿಂತ ಮುಂಚೆ ಇದ್ದ ವಸ್ತು, ಬದಲಾವಣೆಗೆ ಮುಂಚೆ ಇದ್ದ ವಸ್ತು, ಬದಲಾವಣೆಯ ನಂತರವೂ ಆ ವಸ್ತು ಅದೇ ಇದ್ದರೆ ಇದನ್ನು ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಪೇಪರು ಇನ್ನೊಂದು ವಸ್ತುವಾಗಿ ಬದಲಾಗಿದ್ದರೆ ಇದನ್ನು ನಾನು ಫಿಸಿಕಲ್ ಚೇಂಜ್ ಅಂತ ಕರೀತಾ ಇರಲಿಲ್ಲ. ಈಗ ಅದೇ ಪೇಪರ್ನ ನಾನೇನು ಮಾಡ್ತೀನಿ? ಒಂದು ಬೆಂಕಿ ಕಡ್ಡಿಯನ್ನು ತಗೊಂಡು, ಪಟ್ನ ತಗೊಂಡು ಕಡ್ಡಿಗೀರಿ ಆ ಪೇಪರ್ಗೆ ಬೆಂಕಿ ಹಚ್ತೀನಿ. ಈಗ ನಮಗೇನು ಸಿಗುತ್ತೆ? ಬೂದಿ ಸಿಗುತ್ತೆ. ಈಗ ನಮಗೆ ಪೇಪರ್ ಸಿಕ್ತು ಅಂತ ಹೇಳಲ್ಲ, ಪೇಪರ್ ಸಣ್ಣದಾಯಿತು ಅಂತ ಹೇಳಲ್ಲ.
ಪೇಪರು ಕರಗಾಯಿತು ಅಂತ ಹೇಳಲ್ಲ, ನಾವೇನು ಹೇಳ್ತೀವಿ, ಬೂದಿ ಬಂತು ಅಂತ ಹೇಳ್ತೀವಿ. ಅಂದರೆ ಬದಲಾವಣೆ ನಡೀಲಿಕ್ಕಿಂತ ಮುಂಚೆ ಇದ್ದಂಥ ವಸ್ತು ಯಾವುದು? ಪೇಪರು. ಬದಲಾವಣೆ ಮಾಡಿದ ಮೇಲೆ, ಬದಲಾವಣೆ ಮಾಡಿದ್ದೇನು ಬದಲಾವಣೆ ಮಾಡಿದ್ವಿ ನಾವು? ಬೆಂಕಿ ಹಚ್ಚಿದ್ವಿ. ಆ ಬೆಂಕಿ ಹಚ್ಚಿದ ಮೇಲೆ ಸೊ ಪೇಪರ್ ಇದ್ದಿದ್ದೇನಾಯಿತು? ಆ್ಯಶ್ ಆಯಿತು. ಆ್ಯಶ್ ಅಂದರೆ ಬೂದಿ ಆಯಿತು. ಕಂಪೋಸಿಷನ್ ಚೇಂಜ್ ಆಗುತ್ತೆ. ಸೊ ಪೇಪರಲ್ಲಿರುವಂಥ ಹೈಡ್ರೋಕಾರ್ಬನ್ನು ಈಗ ಆಕ್ಸಿಜನ್ ಜೊತೆ ಸೇರಿ CO2 ಆಗುತ್ತೆ, ಪ್ಲಸ್ H2O ಬಿಡುಗಡೆ ಆಗುತ್ತೆ, ಪ್ಲಸ್ ಕಾರ್ಬನ್ ಅಥವಾ ಆ್ಯಶ್ ಬಿಡುಗಡೆ ಆಗುತ್ತೆ, ಬೂದಿ ಬಿಡುಗಡೆ ಆಗುತ್ತೆ. ಅಂದರೆ ಪೇಪರ್ ಇದ್ದಿದ್ದು ಬೂದಿಯಾಗಿ ಬದಲಾಯಿತು, ಪೇಪರ್ ಆಗಿ ಉಳಿಲಿಲ್ಲ, ಹೊಸ ವಸ್ತುವಾಗಿ ಬದಲಾಯಿತು. ಹೀಗೆ ಒಂದು ಬದಲಾವಣೆ ಆದಾಗ ಬದಲಾವಣೆಯ ಮೊದಲು ಇನಿಷಿಯಲ್ ವಸ್ತು, ಬದಲಾವಣೆಗೆ ನಡೀಲಿಕ್ಕಿಂತ ಮುಂಚೆ ಇದ್ದಂಥ ವಸ್ತು ಬದಲಾವಣೆಯ ನಂತರ ಹೊಸ ವಸ್ತುವಾಗಿ ಬದಲಾದರೆ ಈ ಥರದ ಬದಲಾವಣೆಗಳನ್ನು ನಾವು ಕೆಮಿಕಲ್ ಚೇಂಜಸ್ ಅಂತ ಕರಿತೀವಿ. ಇಲ್ಲಿ ಎರಡೇ ಡಿಫ್ರೆನ್ಸು. ಬಹಳ ಸರಳವಾಗಿ ಹೇಳೋದಾದರೆ, ಬದಲಾವಣೆಯ ನಂತರ ಮೂಲ ವಸ್ತು ಬದಲಾಗದೇ ಇದ್ದರೆ ಅದು ಭೌತ ಬದಲಾವಣೆ, ಫಿಸಿಕಲ್ ಚೇಂಜ್. ಬದಲಾವಣೆ ಆದ ಮೇಲೆ ಅದು ಹೊಸ ವಸ್ತುವಾಗಿ ಬದಲಾದರೆ ಅದು ಕೆಮಿಕಲ್ ಚೇಂಜ್. ಆ್ಯಂಡ್ ದೀಸ್ ಕೆಮಿಕಲ್ ಚೇಂಜಸ್ ಆರ್ ರೆಫರ್ಡ್ ಆಸ್ ಎ ಕೆಮಿಕಲ್ ರಿಯಾಕ್ಷನ್ಸ್. ಈ ಕೆಮಿಕಲ್ ಚೇಂಜಸ್ಸನ್ನೇ ನಾವು ಈಗ ಏನಂತ ಕರಿತಾ ಇದ್ದೀವಿ, ಈಗೇನಂತ ಗುರುತಿಸ್ಕೊಂಡಿದ್ದೀವಿ? ಕೆಮಿಕಲ್ ಚೇಂಜಸ್ಸನ್ನು ನಾವೀಗ ಏನಂತ ಕರಿತಾ ಇದ್ದೀವಿ? ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತಾ ಇದ್ದೀವಿ. ಸೊ ಹಂಗಾರೆ ಕೆಮಿಕಲ್ ರಿಯಾಕ್ಷನನ್ನು ಡೆಫಿನೇಷನ್ ಹೇಳೋದಾದರೆ, ಇಲ್ಲಿ ಯಾವುದಾದ್ರೂ ಒಂದು ವಸ್ತು ಇನ್ನೊಂದು ಹೊಸ ವಸ್ತುವಾಗಿ ಬದಲಾಗ್ಬೋದು, ಅಥವಾ ಎರಡು ವಸ್ತುಗಳು ಸೇರಿ ಇನ್ನೊಂದು ಹೊಸ ವಸ್ತು ಉತ್ಪತ್ತಿ ಆಗ್ಬೋದು. ಬಟ್ ಹೊಸ ವಸ್ತು ಬರಬೇಕು, ಇದು ಇಂಪಾರ್ಟೆಂಟು. ದೆನ್ ಇಟ್ ಈಸ್ ಸೈಡ್ ಟು ಬಿ ಎ ಕೆಮಿಕಲ್ ರಿಯಾಕ್ಷನ್. ಅವಾಗ ಇದನ್ನು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ವಸ್ತು ನೀರಿದ್ದಿದ್ದು ಐಸ್ ಆಯಿತು, ಇದನ್ನು ಕೆಮಿಕಲ್ ರಿಯಾಕ್ಷನ್ ಅನ್ನಕ್ಕೆ ಬರಲ್ಲ. ಯಾಕೆ? ಸೊ ನೀರಲ್ಲಿರೋ ಕಾಂಪೋಸಿಷನ್ ಏನು? ಐಸ್ ಒಳಗೆ ಏನಿದೆ? ಐಸ್ ಯಾವುದರಿಂದ ಮಾಡಲ್ಪಟ್ಟಿದೆ? H2O ಮಾಲಿಕ್ಯೂಲ್ಸಿಂದ ಮಾಡಲ್ಪಟ್ಟಿದೆ. ಸೊ ಅದನ್ನು ಬಿಸಿ ಮಾಡಿದಾಗ ಏನಾಗಿ ಬದಲಾಯ್ತದು? ನೀರಾಯಿತು, ಅಂದರೆ ಲಿಕ್ವಿಡ್ ಸ್ಟೇಟಿಗೆ ಬಂತು. ಐಸು ಸಾಲಿಡ್ ಸ್ಟೇಟಲ್ಲಿದೆ, ಐಸು ಘನ ಸ್ಥಿತಿಯಲ್ಲಿತ್ತು, ಗಟ್ಟಿ ರೂಪದಲ್ಲಿತ್ತು. ಈಗ ಅದನ್ನು ಬಿಸಿ ಮಾಡಿದಾಗ ಏನಾಯಿತು? ಮೆಲ್ಟ್ ಆಯಿತು. ಈಗ ನೀರು ಸಿಕ್ತು ನಮಗೆ, ದ್ರವ ರೂಪದ್ದು, ಲಿಕ್ವಿಡ್ ಸ್ಟೇಟಲ್ಲಿದೆ. ಈ ಲಿಕ್ವಿಡ್ ಸ್ಟೇಟಲ್ಲಿ ಏನಿದೆಯಲ್ಲ ನೀರು, ಇದ್ರೊಳಗೆ ಇದು ಯಾವುದರಿಂದ ಮಾಡಲ್ಪಟ್ಟಿದೆ? ಇದ್ರೊಳಗೆ ಏನಿದೆ ಕಾಂಪೋಸಿಷನ್ ಅಂತ ನೋಡಿದ್ರೆ, ಇದ್ರೊಳಗಿರೋದು ಏನು? H2O ಮಾಲಿಕ್ಯೂಲ್ಸ್. ಹಂಗಾರೆ ಐಸಲ್ಲಿರೋದು H2O, ಲಿಕ್ವಿಡ್ ಫಾರ್ಮಲ್ಲಿರೋ ನೀರಲ್ಲಿರೋದು H2O. ಅಂದ್ರೆ ಐಸ್ ಇದ್ದಿದ್ದು ನೀರಾಯಿತು, ಆದರೆ ಹೊಸ ವಸ್ತು ಏನು ಬರಲಿಲ್ಲಲ್ಲ. ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಯ್ತು ಅಷ್ಟೇ, ಲಿಕ್ವಿಡ್ ಆಯಿತು. ಮತ್ತೆ ಆ ನೀರನ್ನು ಫ್ರೀಸರ್ ಒಳಗಿಟ್ಟು ಮತ್ತೆ ಗಟ್ಟಿ ಮಾಡಿದ್ರೆ ಮತ್ತು ನಮ್ಗೆ ಐಸೇ ಸಿಗುತ್ತೆ. ಐಸ್ ಒಳಗೆ ಮತ್ತೇನಿದೆ? H2Oನೇ ಇದೆ. ಸೊ ಇಲ್ಲಿ ಕಾಂಪೋಸಿಷನ್ ಚೇಂಜ್ ಆಗಿಲ್ಲ, ಹೊಸ ವಸ್ತು ಬರ್ತಾ ಇಲ್ಲ. ಇಲ್ಲಿ ಚೇಂಜ್ ಆಗ್ತಿರೋದೇನು? ಸ್ಟೇಟ್, ಫಿಸಿಕಲ್ ಸ್ಟೇಟ್ ಮಾತ್ರ ಚೇಂಜ್ ಆಗ್ತಾ ಇದೆ. ಗಟ್ಟಿ ಇದ್ದಿದ್ದು ನೀರಾಯಿತು, ನೀರಿದ್ದಿದ್ದು ಮತ್ತೆ ಗಟ್ಟಿ ಆಗ್ತಾ ಇದೆ ವಿನಃ H2O ಆಗೇ ಇದೆ. ದೇರ್ ಈಸ್ ನೋ ನ್ಯೂ ಸಬ್ಸ್ಟೆನ್ಸ್. ದಟ್ ಈಸ್ ದ ಫಿಸಿಕಲ್ ಚೇಂಜ್. ಈ ಥರದ ಬದಲಾವಣೆಗಳಿಗೆ ಭೌತ ಬದಲಾವಣೆಗಳು ಅಂತ ನಾವು ಕರೆಯೋದು. ಈಗ ಇನ್ನೊಂದು ಕೆಮಿಕಲ್ ಚೇಂಜಲ್ಲಿ ಏನಾಗ್ತಾ ಇದೆ, ಇಲ್ಲೊಂದು ನಾವು ಕಟ್ಟಿಗೆ ತಗೊಂಡಿದ್ದೀವಿ. ಆ ಕಟ್ಟಿಗೆನಲ್ಲಿ ಕಾರ್ಬನ್ನು ಮತ್ತು ಹೈಡ್ರೋಜನ್ಗಳಿದ್ದಾವೆ, ಹೈಡ್ರೋಕಾರ್ಬನ್ ಇದೆ. ಸೊ ಇದನ್ನು ನಾನು ಆಕ್ಸಿಜನ್ ಮಾಲಿಕ್ಯೂಲ್ ಜೊತೆ ಸುಟ್ಟಾಗ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಹೊಗೆ ಬರುತ್ತೆ, ನೀರು ಬರುತ್ತೆ, ನೀರಾವಿ ಬರುತ್ತೆ, ಜೊತೆಗೆ ಬೂದಿ ಬರುತ್ತೆ. ಸೊ ಬೂದಿ ಅನ್ನೋದು ಕಾರ್ಬನ್ನಿನ ರೂಪ, ಕಾರ್ಬನ್ನು. ಸೊ ಹೈಡ್ರೋಕಾರ್ಬನ್ ಇದ್ದಿದ್ದು ಕಾರ್ಬನ್ ಬೇರೆ ಆಯಿತು, ಹೈಡ್ರೋಜನ್ ಬೇರೆ ಆಯಿತು, ಆಕ್ಸಿಜನ್ ಎಲ್ಲೋ ಹೋಯಿತು. ಸೊ ಹಾಗಾಗಿ ಇಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗಿದೆ. ಈಗ ಇದನ್ನು ಕಟ್ಟಿಗೆ ಅನ್ನಲ್ಲ, ನಾನು ಇದನ್ನೇನಂತ ಕರಿತೀನಿ? ಕಟ್ಟಿಗೆನ ಸುಟ್ಟ ಮೇಲೆ ಬೂದಿ ಅಂತ ಕರಿತೀನಿ, ಅಥವಾ ಇದ್ದಿಲು ಅಂತ ಕರಿತೀನಿ. ಇಲ್ಲಿ ಹೊಸ ವಸ್ತು ಬಂದಿದೆ. ಇಫ್ ನ್ಯೂ ಸಬ್ಸ್ಟಾನ್ಸ್ ಇಸ್ ಫಾರ್ಮ್ಡ್, ಒಂದು ಪಕ್ಷ ನ್ಯೂ ಸಬ್ಸ್ಟಾನ್ಸ್ ಏನಾದರೂ ಫಾರ್ಮ್ ಆದರೆ ಈ ಥರದ ರಿಯಾಕ್ಷನ್ಸನ್ನು ನಾವೇನಂತ ಕರಿತೀವಿ? ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಈಗ ಫಿಸಿಕಲ್ ಚೇಂಜಿಗೂ ಕೆಮಿಕಲ್ ಚೇಂಜಿಗೂ ಒಂದು ಡಿಫರೆನ್ಸನ್ನು ನೋಡಿದ್ವಿ. ಇನ್ನು ಎರಡನೇದು ಇನ್ನೊಂದು ಇಂಪಾರ್ಟೆಂಟ್ ಡಿಫರೆನ್ಸ್ ಇದೆ. ಈ ಫಿಸಿಕಲ್ ಚೇಂಜಸನ್ನು ರಿವರ್ಸ್ ಮಾಡ್ಬೋದು, ದೇ ಆರ್ ರಿವರ್ಸಿಬಲ್. ಏನು ಸರ್ ರಿವರ್ಸಿಬಲ್ ಅಂದರೆ? ಈಗ ಈಗ ನಮ್ಮ ಹತ್ರ ಐಸ್ ಇತ್ತು. ಈ ಐಸನ್ನು ನಾನು ಫ್ರೀಸರ್ ಒಳಗೆ ಬಿಸಿ ಮಾಡಿದಾಗ ಏನಾಯಿತು? ಹೀಟ್ ಮಾಡಿದ್ರೆ ಏನಾಯ್ತದು? ಐಸ್ ಇದ್ದಿದ್ದು ಲಿಕ್ವಿಡ್ ಆಯಿತು. ಮತ್ತು ಆ ಲಿಕ್ವಿಡನ್ನು ಫ್ರೀಸರ್ ಒಳಗಿಟ್ಟರೆ ಏನಾಗ್ತದೆ? ಮತ್ತೆ ಐಸ್ ಆಗ್ತದೆ. ಸೊ ಐಸನ್ನು ನೀರು ಮಾಡ್ಬೋದು, ನೀರನ್ನು ಮತ್ತೆ ಐಸ್ ಮಾಡ್ಬೋದು. ರಿವರ್ಸಿಬಲ್. ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ಆದರೆ
ಕಟ್ಟಿಗೆನ ಬೂದಿ ಮಾಡ್ಬೋದೇ ಹೊರತು ಬೂದಿಯಿಂದ ಮತ್ತೆ ವಾಪಸ್ ಕಟ್ಟಿಗೆ ಮಾಡೋಕ್ಕಾಗಲ್ಲ. ಕೆಮಿಕಲ್ ಚೇಂಜಸ್ ಆರ್ ಇರ್ರಿವರ್ಸಿಬಲ್. ಕೆಮಿಕಲ್ ಚೇಂಜಸ್ ಆರ್ ಇರ್ರಿವರ್ಸಿಬಲ್. ಮೋಸ್ಟ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಇರ್ರಿವರ್ಸಿಬಲ್. ಬಟ್ ಕೆಲವೊಂದು ರಿವರ್ಸಿಬಲ್ ಇದ್ದಾವೆ. ಸದ್ಯಕ್ಕೆ ಎಕ್ಸೆಪ್ಷನಲ್. ನಿಮಗೆ ಡಿಫ್ರೆನ್ಸಸ್ಸಲ್ಲಿ ಇರ್ರಿವರ್ಸಿಬಲ್ ಅಂತ ಇದೆ, ಇರ್ರಿವರ್ಸಿಬಲ್ ಕರೀರಿ. ಸೊ ಫಿಸಿಕಲ್ ಚೇಂಜಸ್ಸಿಗೆ ಎಕ್ಸಾಂಪಲ್ ಮೆಲ್ಟಿಂಗ್ ಆಫ್ ಐಸ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಆರ್ ಬಾಯ್ಲಿಂಗ್ ಆಫ್ ವಾಟರ್, ಬರ್ನಿಂಗ್ ವುಡ್ ಈಸ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ಗೆ ಇದು ಉದಾಹರಣೆ ಆಗಿರುತ್ತೆ. ಸೊ ಈ ಪಾಠ, ಈ 10ನೇ ತರಗತಿಯ ಮೊದಲನೇ ಪಾಠ ಶುರುವಾಗೋದು ಡೈಲಿ ಲೈಫ್ ಚೇಂಜಸ್ಸಿಂದ. ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಏನು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ? ನಿತ್ಯ ಜೀವನದಲ್ಲಿ ನಡೀತಕ್ಕಂಥ ಒಂದಿಷ್ಟು ಬದಲಾವಣೆಗಳನ್ನು ಕೊಟ್ಟಿದ್ದಾರೆ, ಚೇಂಜಸನ್ನು ಕೊಟ್ಟಿದ್ದಾರೆ. ಮಿಲ್ಕ್ ಈಸ್ ಲೆಫ್ಟ್ ಅಟ್ ರೂಮ್ ಟೆಂಪ್ರೇಚರ್. ಇಫ್ ಮಿಲ್ಕ್ ಈಸ್ ಲೆಫ್ಟ್ ಅಟ್ ರೂಮ್ ಟೆಂಪ್ರೇಚರ್ ಇನ್ ಸಮ್ಮರ್. ಬೇಸಿಗೆಯಲ್ಲಿ ಹಾಲನ್ನು ಕೋಣೆಯ ತಾಪದಲ್ಲಿ ಇಡುವುದು. ಇಟ್ಟರೆ ಏನಾಗುತ್ತೆ? ಇದು ಒಂದು ಬದಲಾವಣೆ. ಇಟ್ಟರೆ ಬದಲಾವಣೆ ಆಗೇ ಆಗುತ್ತೆ. ಹಾಲನ್ನು ಸುಮ್ಮನೆ ಬೇಸಿಗೆನಲ್ಲಿ ಬಿಸಿ ಮಾಡ್ದಂಗೆ ಹಾಗೆ ರೂಮ್ ಒಳಗೆ ತೆಗೆದು ಇಟ್ಬಿಟ್ರೆ ಏನೋ ಒಂದು ಆಗುತ್ತೆ, ಬದಲಾವಣೆ ಆಗುತ್ತೆ. ಗ್ರೇಪ್ಸ್ ಗೆಟ್ ಫರ್ಮೆಂಟೆಡ್. ದ್ರಾಕ್ಷಿಯನ್ನು ಉದುವಿಗೆ ಅದಕ್ಕೆ ಈಸ್ಟನ್ನು ಸೂಕ್ಷ್ಮಾಣುಜೀವಿಗಳನ್ನು ಹಾಕಿ ಕೊಳೆ ಇಟ್ಟರೆ ಏನಾಗುತ್ತೆ? ಕಬ್ಬಿಣದ ತವ ನೈಲ್ ಈಸ್ ಎಕ್ಸ್ಪೋಸ್ ಟು ಹ್ಯೂಮಿಡ್ ಏರ್. ಐರನ್ ತವ ಮತ್ತು ನೈಲನ್ನು, ಮಳೆಯನ್ನು ತೇವಾಂಶಭರಿತ ವಾತಾವರಣಕ್ಕೆ ಒಡ್ಡಿದರೆ ಏನಾಗುತ್ತೆ? ಅಂದರೆ ಗಾಳಿಯಲ್ಲಿ ನೀರಿನಂಶ ಇದ್ದಾಗ ಅದನ್ನು, ಗಾಳಿ ನೀರು ಎರಡೂ ಸಿಕ್ಕರೆ ಏನಾಗುತ್ತೆ? ಈ ಥರದ ಒಂದಿಷ್ಟು ಪ್ರಶ್ನೆಗಳಿಂದ ನಮ್ಮ ಪಾಠ ಶುರುವಾಗುತ್ತೆ. ಈ ಪ್ರಶ್ನೆಗಳು ಈ ಚೇಂಜಸನ್ನು ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನಾವೀಗ ತಾನೇ ಡಿಫ್ರೆನ್ಸಸ್ಸನ್ನು ನೋಡಿದ್ವಿ. ಏನು ಡಿಫ್ರೆನ್ಸು? ಫಿಸಿಕಲ್ ಚೇಂಜಸ್ ಆ್ಯಂಡ್ ಕೆಮಿಕಲ್ ಚೇಂಜಸ್. ಈಗ ನಮಗೆ ಕೊಟ್ಟಿರುವಂಥ ಈ ಎಕ್ಸಾಂಪಲ್ಸ್ಗಳು ಫಿಸಿಕಲ್ ಚೇಂಜಸ್ಸು, ಕೆಮಿಕಲ್ ಚೇಂಜಸ್ಸು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಏನಾಗುತ್ತೆ? ಮಿಲ್ಕನ್ನು ಕೊಠಡಿಯ ತಾಪದಲ್ಲಿ ಇಟ್ಟರೆ ಏನಾಗುತ್ತೆ? ಸೊ ಮಿಲ್ಕ್ ಸೋರ್ ಆಗುತ್ತೆ. ಸೋರ್ ಅಂದರೆ ಕೆಟ್ಟು ಹೋಗುತ್ತೆ. ಈಗ ಇದನ್ನು ಹಾಲು ಅಂತೀವ, ಒಡೆದು ಹೋಗುತ್ತೆ, ಕೆಟ್ಟೋಗುತ್ತೆ ಅಥವಾ ಒಡೆದು ಹೋಗುತ್ತೆ ಅಂತ ಕರಿತೀವಿ. ಈಗ ಮಿಲ್ಕ್ ಇದ್ದಿದ್ದೇನಾಯಿತು? ಮಿಲ್ಕ್ ಇದ್ದಿದ್ದು ಒಡೆದೋಯ್ತು ಅಥವಾ ಕೆಟ್ಟೋಯ್ತು. ಈಗ ಇದನ್ನು ಹಾಲು ಅಂತ ಕರಿತೀವ? ಇಲ್ಲ. ಅಂದರೆ ಮಿಲ್ಕ್ ಇದ್ದಿದ್ದು ಯಾವುದೋ ಹೊಸ ವಸ್ತುವಾಗಿ ಬದಲಾಗಿದೆ. ಹಾಗಾದ್ರೆ ನೀವು ಹೇಳಿ, ಇದು ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್? ಹೊಸ ವಸ್ತು ಬಂದರೆ, ಒಂದು ವಸ್ತು ಇದ್ದಿದ್ದು ಇನ್ನೊಂದು ವಸ್ತು ಆದರೆ ಇದನ್ನು ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಕೆಮಿಕಲ್ ಚೇಂಜ್. ಸೊ ಮೂಲ ವಸ್ತು ಇನ್ನೊಂದು ವಸ್ತುವಾಗಿ ಬದಲಾದರೆ ಅದು ಕೆಮಿಕಲ್ ಚೇಂಜ್. ಈಗ ಗ್ರೇಪ್ ಗೆಟ್ಸ್ ಫರ್ಮೆಂಟೆಡ್. ಈಗ ದ್ರಾಕ್ಷಾರಸವನ್ನು ಕೊಳೆ ಇಟ್ಟರೆ ಏನಾಗುತ್ತೆ? ಗ್ರೇಪ್ಸ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್, ಮದ್ಯಪಾನವಾಗಿ ಬದಲಾಗುತ್ತೆ. ಸೊ ಹಂಗಾರೆ ಕೊಳೆ ಇಡೋಕ್ಕಿಂತ ಮುಂಚೆ ಇದ್ದಿದ್ದೇನು? ಗ್ರೇಪು. ಕೊಳೆತಾದ್ಮೇಲೆ ಬಂದಿದ್ದೇನು? ಆಲ್ಕೋಹಾಲು. ಬಟ್ ಇಳಿಸುವಿಕೆ ನಂತರ ಬಂದಿದ್ದೇನು? ಆಲ್ಕೋಹಾಲ್. ಹಾಗಾದರೆ ಈಗ ಈ ಬದಲಾವಣೆ, ಗ್ರೇಪ್ ಇದ್ದಿದ್ದು ಆಲ್ಕೋಹಾಲ್ ಆಗಿ ಬದಲಾಯಿತು ಬಟ್ ಇಳಿಸೋದ್ರ ಮೂಲಕ. ಹಾಗಾದರೆ ಇದು ಯಾವ ಥರದ ಚೇಂಜಸ್ಸು? ಕೆಮಿಕಲ್ ಚೇಂಜ್, ಫಿಸಿಕಲ್ ಚೇಂಜ್? ಸೊ ಮೂಲ ವಸ್ತು ದ್ರಾಕ್ಷಿ, ಅದು ಏನಾಗಿ ಬದಲಾಗಿದೆ? ಆಲ್ಕೋಹಾಲ್ ಆಗಿ ಬದಲಾಗಿದೆ. ಸೊ ಹಂಗಾದ್ರೆ ಇದು ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್? ಮೂಲ ವಸ್ತು ಅದೇ ರೂಪದಲ್ಲೇ ಇದ್ದರೆ, ನೀರು ಐಸ್ ಆಗಿತ್ತು, ಐಸ್ ನೀರಾಯಿತು. ಐಸಲ್ಲಿರೋದು H2O, ನೀರಲ್ಲಿರೋದು H2O. ಅದನ್ನು ನೀರೇ ಅನ್ಬೋದು. ಐಸಲ್ಲಿರೋದು ನೀರೇ, ಲಿಕ್ವಿಡ್ ಫಾರ್ಮಲ್ಲಿರೋದು ನೀರೇ. ಆದರೆ ಇಲ್ಲಿ ದ್ರಾಕ್ಷಿ, ಮೊದಲಿಗಿದ್ದಿದ್ದು ದ್ರಾಕ್ಷಿ, ಬದಲಾವಣೆ ಆದಮೇಲೆ ಸಿಕ್ಕಿರೋದು ಆಲ್ಕೋಹಾಲ್. ಆಲ್ಕೋಹಾಲೇ ಬೇರೆ, ದ್ರಾಕ್ಷಿನೇ ಬೇರೆ, ಹೊಸ ವಸ್ತು ಬಂದಿದೆ. ಹಂಗಾರೆ ಇದು ಭೌತ ಬದಲಾವಣೆನಾ, ರಾಸಾಯನಿಕ ಬದಲಾವಣೆನಾ? ಎಸ್, ರಾಸಾಯನಿಕ ಕ್ರಿಯೆಯಲ್ಲಿ ಮೊದಲು ಇನಿಷಿಯಲ್ ವಸ್ತು ಏನಿದೆಯೋ ಆ ಬದಲಾವಣೆಯ ನಡೆದ ಮೇಲೆ ಅದು ಇನ್ನೊಂದು ಹೊಸ ವಸ್ತು ಆದರೆ, ಹೊಸ ವಸ್ತು ಆಗಿ ಬದಲಾದರೆ ಅದು ರಾಸಾಯನಿಕ ಬದಲಾವಣೆ. ಎಸ್. ಈಗ ಕಬ್ಬಿಣದ ತವ ಅಥವಾ ಮೊಳೆಯನ್ನು ತೇವಾಂಶ ಭರಿತ ವಾತಾವರಣಕ್ಕೆ ಒಡ್ಡುವುದು. ಸೊ ಏನಾಗುತ್ತೆ? ಗಾಳಿ ನೀರು ಎರಡೂ ಸಿಕ್ಕರೆ ಕಬ್ಬಿಣಕ್ಕೆ ತುಕ್ಕು ಹಿಡಿಯುತ್ತೆ. ನಮಗೆಲ್ಲರಿಗೂ ಗೊತ್ತಿದೆ ತುಕ್ಕು ಹಿಡಿಯುತ್ತೆ. ರಸ್ಟ್ ಅಂದರೆ ಐರನ್ ಆಕ್ಸೈಡ್ ಅಂತ. ಐರನ್ ಆಕ್ಸೈಡ್. ಸೊ ಇಲ್ಲಿ ಐರನ್ ಇದ್ದಿದ್ದು ಐರನ್ ಆಕ್ಸೈಡ್ ಆಗ್ತಾ ಇದೆ. ಅಂದರೆ ಮೂಲ ವಸ್ತುವಿನ ಸ್ಥಿತಿಯಲ್ಲಿಲ್ಲ, ಬದಲಾಗಿದೆ. ಸೊ ಇದು ಕೂಡ ಯಾವುದಕ್ಕೆ ಉದಾಹರಣೆ? ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಎ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್. ಫುಡ್ ಈಸ್ ಕುಕ್ಡ್, ಡೈಜೆಸ್ಟೆಡ್ ಇನ್ ಅವರ್ ಬಾಡಿ. ಆಹಾರವನ್ನು ಬೇಯಿಸಿ ಅದನ್ನು ಜೀರ್ಣಿಸಿದಾಗ ಏನಾಗುತ್ತೆ? ಬೇಯಿಸೋಕ್ಕಿಂತ ಮುಂಚೆ ಆಹಾರದ ಗುಣ ಬೇರೆ ಇರುತ್ತೆ, ಬೇಯಿಸಿದ ನಂತರ
ಅದು ಮೃದು ಆಗುತ್ತೆ. ತಿಂದ ನಂತರ ಆಹಾರದ ರೂಪವೇ ಬದಲಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಇದು ಕೂಡ ಆಹಾರವನ್ನು ಬೇಯಿಸೋದು ಮತ್ತು ಅದನ್ನು ತಿಂದು ಜೀರ್ಣಿಸಿಕೊಳ್ಳೋದು, ಇದು ಕೂಡ ರಾಸಾಯನಿಕ ಬದಲಾವಣೆಗಳಿಗೆ ಒಂದು ಉದಾಹರಣೆಯಾಗಿದೆ. ಸೊ ಈ ಎಷ್ಟೆಲ್ಲ ಉದಾಹರಣೆಗಳು ನಮ್ಮ ಸುತ್ತಮುತ್ತಲು ನಡೀತಕ್ಕಂಥದ್ದು. ಅದರಲ್ಲೂ ಫುಡ್ ಈಸ್ ಕುಕ್ಡ್ ಆ್ಯಂಡ್ ಡೈಜೆಸ್ಟೆಡ್ ಇನ್ ಅವರ್ ಬಾಡಿ ಅಂತ ಹೇಳೋದು ನಮ್ಮ ದೇಹದಲ್ಲೇ ನಡೀತಕ್ಕಂಥ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದಾನೆ. ಸೊ ಈ ಎಲ್ಲ ಚೇಂಜಸ್ಸು ಏನಿವು ಕೆಮಿಕಲ್, ನಮ್ಮ ಸುತ್ತಮುತ್ತಲು ನಡೀತಕ್ಕಂಥ ಕೆಮಿಕಲ್ ಚೇಂಜಸ್. ಈ ಕೆಮಿಕಲ್ ಚೇಂಜಸ್ಸನ್ನೇ ನಾವೇನಂತ ಕರಿತಾ ಇದ್ದೀವಿ ಈಗ? ದೀಸ್ ಕೆಮಿಕಲ್ ಚೇಂಜಸ್ ಆರ್ ರೆಫರ್ಡ್ ಆಸ್ ಎ ಕೆಮಿಕಲ್ ರಿಯಾಕ್ಷನ್ಸ್. ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ, ಕೆಮಿಕಲ್ ಚೇಂಜಸ್ ಅಂದರೆ ಏನೋ ನೋಡಿದ್ವಿ. ಕೆಮಿಕಲ್ ಚೇಂಜಸ್ಸನ್ನೇ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನೋದನ್ನು ನೋಡಿದ್ವಿ. ನಮ್ಮ ಸುತ್ತಮುತ್ತಲೂ ನಡೀತಕ್ಕಂಥ ಒಂದಿಷ್ಟು ಕೆಮಿಕಲ್ ರಿಯಾಕ್ಷನ್ಗೆ ಎಕ್ಸಾಂಪಲ್ಸನ್ನು ನೋಡಿದ್ವಿ, ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿಗೆ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ದಿವಸ ಇನ್ನು ಕೆಮಿಕಲ್ ರಿಯಾಕ್ಷನ್ ಅಂದ್ರೇನು, ಈಕ್ವೇಷನ್ ಅಂದ್ರೇನು, ಅದರ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ಸ್ ಹೇಗೆ ಮಾಡೋದು ಅದನ್ನು ನಾವು ನಾಳೆಯ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಗಮನಿಸಿದಂಥ ಎಲ್ಲರಿಗೂ ಧನ್ಯವಾದಗಳು.